Good morning. In last video, we discussed meaning of process costing, characteristic of process costing, and problems relating to the process costing. In this video, we discuss the format of process costing and problems relating to the process costing. Okay, this is the format of process costing. There is a debit side and the credit side. In debit side, we record all the indirect expenses, all the direct expenses and abnormal gain and unit produced. In credit side, we record all the normal losses either with scrap or without scrap and abnormal losses and amount transferred to warehouse or next process or output transferred to warehouse and next process. So it should be discussing one by one. See, this is the format. In particulars column, quantity column, rate column, amount column. Okay, same in credit side also, particular column, quantity column, rate and amount. In process costing, in a problem, there is a actual output and normal output. When in a problem, actual output is not given, the normal output itself is the actual output. ಪ್ರಾಬ್ಲಮ್ಸ್ ಅಲ್ಲಿ ಯಾವಾಗ ಆಕ್ಚುವಲ್ ಔಟ್ಪುಟ್ ಇಲ್ಲಿ ಕಾಣ್ತದಲ್ಲ, ಆಕ್ಚುವಲ್ ಔಟ್ಪುಟ್ ಅಮೌಂಟ್ ಕೊಟ್ಟಿಲ್ವೋ ಅದನ್ನು ನಾವು ನಾರ್ಮಲ್ ಔಟ್ಪುಟ್ ಅನ್ನೇ ನಾವು ಆಕ್ಚುವಲ್ ಔಟ್ಪುಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸಪೋಸ್ ಪ್ರಾಬ್ಲಮ್ ಅಲ್ಲಿ ಆಕ್ಚುವಲ್ ಔಟ್ಪುಟ್ ಮತ್ತೆ ನಾರ್ಮಲ್ ಔಟ್ಪುಟ್ ಎರಡೂ ಕೊಟ್ಟಿದ್ರೆ ಅದನ್ನು ನಾವು ಅದರಿಂದ ನಾವು ಅಬ್ನಾರ್ಮಲ್ ಲಾಸ್ ಆಯ್ತಾ ಅಬ್ನಾರ್ಮಲ್ ಗೇನ್ ಆಯ್ತಾ ಅಂತ ಫೈಂಡ್ ಔಟ್ ಮಾಡ್ತೇವೆ. ಸಪೋಸ್ ಆಕ್ಚುವಲ್ ಔಟ್ಪುಟ್ ಮತ್ತು ನಾರ್ಮಲ್ ಔಟ್ಪುಟ್ ಎರಡೂ ನಮಗೆ ಗೊತ್ತಿದ್ರೆ. ಸಪೋಸ್ ಪ್ರಾಬ್ಲಮಲ್ಲಿ ಆ್ಯಕ್ಚುವಲ್ ಔಟ್ಪುಟ್ ಬಗ್ಗೆ ಏನೂ ಇನ್ಫಾರ್ಮೇಷನ್ಸ್ ಇಲ್ಲ ಅಂದರೆ ನಾವು ನಾರ್ಮಲ್ ಔಟ್ಪುಟ್ಟನ್ನೇ ನಾವು ಆ್ಯಕ್ಚುವಲ್ ಔಟ್ಪುಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸರಿಯಾ? ಇನ್ ಡೆಬಿಟ್ ಸೈಡಲ್ಲಿ ಫಸ್ಟ್ ಒನ್ 2 ಯೂನಿಟ್ ಪ್ರೊಡ್ಯೂಸ್ಡ್. ಪ್ರೋಸೆಸ್ 1ನಲ್ಲಿ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನಾವು ಪ್ರಾಬ್ಲಮ್ಸಲ್ಲಿ ಮೆನ್ಷನ್ ಮಾಡಿರ್ತೇವೆ, ಅಥವಾ ಪ್ರಾಬ್ಲಮ್ಸಲ್ಲಿ ಯೂನಿಟ್ ಪ್ರೊಡ್ಯೂಸ್ಡ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಕ್ವಾಂಟಿಟಿ ಎಷ್ಟು, ರೇಟ್ ಎಷ್ಟು, ಇದನ್ನು ಇಂಟು ಮಾಡಿದಾಗ ಕ್ವಾಂಟಿಟಿ ಇಂಟು ರೇಟ್ ಮಾಡಿದಾಗ ನಮಗೆ ಅಮೌಂಟ್ ವ್ಯಾಲ್ಯೂ ಸಿಗ್ತದೆ. ಸೊ 2 ಯೂನಿಟ್ ಪ್ರೊಡ್ಯೂಸ್ಡ್, ಕ್ವಾಂಟಿಟಿ ಇಂಟು ರೇಟ್, ವಿ ಗೆಟ್ ಅಮೌಂಟ್. Then to sundry materials, this is the indirect material written in the debit side of the process account. ಸನ್ರಿ ಮೆಟೀರಿಯಲ್ಸ್ ಅಥವಾ ಯಾವುದೇ ಒಂದು ಇಂಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ಟಿದ್ರೆ, ಓವರ್ ಹೆಡ್ಸ್ ಕೊಟ್ಟಿದ್ರೆ, ಅಥವಾ ಇಂಡೈರೆಕ್ಟ್ ಲೇಬರ್ಸ್ ಕೊಟ್ಟಿದ್ರೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ, ಅಥವಾ ಡೈರೆಕ್ಟ್ ವೇಜಸ್ ಕೊಟ್ಟಿದ್ರೆ, ಓವರ್ ಹೆಡ್ ಕೊಟ್ಟಿದ್ರೆ, ಏನೇ ಎಕ್ಸ್ಪೆನ್ಸಸ್ ಅದು ಇಂಡೈರೆಕ್ಟ್ ಆಗಿರ್ಬೋದು ಅಥವಾ ಡೈರೆಕ್ಟ್ಸ್ ಆಗಿರ್ಬೋದು, ಆ ಎಕ್ಸ್ಪೆನ್ಸಸ್ ಅನ್ನು ವಿ ರೈಟ್ ಡೆಬಿಟ್ ಸೈಡ್ ಆಫ್ ದಿ ಪ್ರೋಸೆಸ್ ಕಾಸ್ಟ್, ಪ್ರೋಸೆಸ್ ಅಕೌಂಟಿಂಗ್. ಆಯ್ತಾ? ಅಮೌಂಟ್ ಕೊಟ್ಟು ವ್ಯಾಲ್ಯೂ ಕೊಟ್ಟಿರ್ತಾರೆ, ವ್ಯಾಲ್ಯೂ ಕಾಲಮಲ್ಲಿ ಎಂಟ್ರಿ ಮಾಡ್ತೇವೆ. ಯೂಶ್ವಲಿ ಇದು ಯೂನಿಟ್ಸ್ ಅಲ್ಲಿ ಕೊಟ್ಟಿರೋದಿಲ್ಲ. ನೆಕ್ಸ್ಟ್ ಟು ಅಬ್ನಾರ್ಮಲ್ ಗೇನ್. ನಾನು ಆವಾಗಲೇ ಹೇಳಿದ್ದೆ, ಅಬ್ನಾರ್ಮಲ್ ಗೇನ್ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೇವೆ ಅಂದರೆ, ಸಪೋಸ್ ಪ್ರಾಬ್ಲಮ್ಸಲ್ಲಿ ನಮಗೆ ಆ್ಯಕ್ಚುವಲ್ ಔಟ್ಪುಟ್ ಮತ್ತೊಂದು ನಮಗೆ ನಾರ್ಮಲ್ ಔಟ್ಪುಟ್ ನಮಗೆ ಗೊತ್ತಿದ್ರೆ, ನಾರ್ಮಲ್ ಔಟ್ಪುಟ್ ನಾವು ಫಾರ್ಮುಲಾಸ್ ಹಾಕಿ ಫೈಂಡ್ ಔಟ್ ಮಾಡ್ತೇವೆ. ನಾನು ಹೇಳಿದ್ದೆ ನಾರ್ಮಲ್ ಲಾಸನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ತೇವೆ, ಆಮೇಲೆ ನಾರ್ಮಲ್ ಪ್ರೊಡಕ್ಷನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೇವೆ. ಹಾಗಾಗಿ ನಮಗೆ ಅಲ್ಲಿ ನಾರ್ಮಲ್ ಔಟ್ಪುಟ್ ಎಷ್ಟು ಅಂತ ಗೊತ್ತಾಗ್ತದೆ. ಆ್ಯಕ್ಚುವಲ್ ಔಟ್ಪುಟ್ ಯಾವಾಗ ಆ್ಯಕ್ಚುವಲ್ ಔಟ್ಪುಟ್ ಜಾಸ್ತಿ ಇರ್ತದೋ ಆವಾಗ ನಾವು ಅಬ್ನಾರ್ಮಲ್ ಗೇನ್ ಅಂತ ಹೇಳ್ತೇವೆ. ಯಾವಾಗ ನಾರ್ಮಲ್ ಪ್ರೊಡಕ್ಷನ್ಸೇ ಜಾಸ್ತಿ ಇರ್ತದೋ, ನಾರ್ಮಲ್ ಪ್ರೊಡಕ್ಷನ್ಸ್ ನಮಗೆ ಬಂದಿರುವಂಥ ವ್ಯಾಲ್ಯೂ ಜಾಸ್ತಿ ಇರ್ತದೋ ಅದು ಅಬ್ನಾರ್ಮಲ್ ಲಾಸ್ ಆಗಿರ್ತದೆ. ಅಬ್ನಾರ್ಮಲ್ ಲಾಸ್ ಫಾರ್ಮುಲಾ ಅಬ್ನಾರ್ಮಲ್ ನೋಡಿ, ಅರ್ಥ ಆಯ್ತಾ? ಸಪೋಸ್ ಈಗ ಹೇಳೋದಾದರೆ, ಸಪೋಸ್ ಪ್ರಾಬ್ಲಮ್ಸಲ್ಲಿ ಆ್ಯಕ್ಚುವಲ್ ಪ್ರೊಡಕ್ಷನ್ ಅಥವಾ ಆಕ್ಚುವಲ್ ಔಟ್ಪುಟ್ ಕೊಟ್ಟಿದ್ದು ಮತ್ತು ನಾರ್ಮಲ್ ಔಟ್ಪುಟ್ ಎರಡೂ ಕೊಟ್ಟಿದ್ರೆ, ನಾರ್ಮಲ್ ಔಟ್ಪುಟ್ ಎರಡೂ ಕೊಟ್ಟಿದ್ರೆ ಅಥವಾ ನಾರ್ಮಲ್ ಪ್ರೊಡಕ್ಷನ್ಸ್ ನಮ್ಗೆ ಎರಡೂ ಗೊತ್ತಿದೆ ಪ್ರಾಬ್ಲಮ್ಸಲ್ಲಿ, ನಾರ್ಮಲ್ ಪ್ರೊಡಕ್ಷನ್ಸ್ ನಾವು ಫಾರ್ಮುಲಾಸ್ ಹಾಕಿ ಫೈಂಡ್ ಔಟ್ ಮಾಡ್ತೇವೆ. ಆಕ್ಚುವಲ್ ಔಟ್ಪುಟ್ ಅವ್ರ ಪ್ರಾಬ್ಲಮ್ಸಲ್ಲಿ ಕೊಟ್ಟಿರ್ತಾರೆ. ಇದೆರಡು ನಮ್ಗೆ ಗೊತ್ತಿದ್ರೆ ನಾವು ಅಬ್ನಾರ್ಮಲ್ ಲಾಸ್ ಆಯ್ತಾ ಅಬ್ನಾರ್ಮಲ್ ಗೇನ್ ಆಯ್ತಾ ಅಂತ ಕಂಡುಹಿಡಬಹುದು. ಯಾವಾಗ ಆಕ್ಚುವಲ್ ಪ್ರೊಡಕ್ಷನ್ ಅಥವಾ
ಔಟ್ಪುಟ್ ಜಾಸ್ತಿ ಇರ್ತದೋ ನಾರ್ಮಲ್ ಅವರ ಪ್ರೊಡಕ್ಷನ್ಸ್ಗಿಂತ, ಆವಾಗ ನಾವೇನಂತ ಕರಿತೇವೆ, ಇದಕ್ಕೆ ಅಬ್ನಾರ್ಮಲ್ ಗೇನ್ ಅಂತ ಕರಿತೇವೆ. ಯಾವಾಗ ನಾರ್ಮಲ್ ಪ್ರೊಡಕ್ಷನ್ಸ್ ಜಾಸ್ತಿ ಇರ್ತದೋ ಯಾವುದಕ್ಕಿಂತ ಆಕ್ಚುಯಲ್ ಪ್ರೊಡಕ್ಷನ್ಸ್ಗಿಂತ, ಅದಕ್ಕೆ ನಾವೇನಂತ ಕರಿತೇವೆ, ಅಬ್ನಾರ್ಮಲ್ ಲಾಸ್ ಅಂತ ಕರಿತೇವೆ. ಇದು ನೆನ್ಪಿಟ್ಕೊಳ್ಳಿ, ಇದೆರಡು ಫಾರ್ಮುಲಾಸ್. ಯಾವಾಗ ಆಕ್ಚುಯಲ್ ಪ್ರೊಡಕ್ಷನ್ ಜಾಸ್ತಿ ಇರ್ತದೋ ನಾರ್ಮಲ್ ಪ್ರೊಡಕ್ಷನ್ಸ್ಗಿಂತ, ಅದಕ್ಕೆ ನಾವು ಅಬ್ನಾರ್ಮಲ್ ಗೇನ್ ಅಂತ ಹೇಳ್ತೇವೆ. ವೆನ್ ನಾರ್ಮಲ್ ಪ್ರೊಡಕ್ಷನ್ ಈಸ್ ಹೈಯರ್ ದ್ಯಾನ್ ದ ಆರ್ ಎಕ್ಸೀಡ್ ದಿ ಓವರ್ ದ ಆಕ್ಚುಯಲ್ ಪ್ರೊಡಕ್ಷನ್ಸ್ ಈಸ್ ಕಾಲ್ಡ್ ಅಬ್ನಾರ್ಮಲ್ ಲಾಸ್. ಆಯ್ತಾ? ಸೊ ನಾವು ಅದರಿಂದ ಅಬ್ನಾರ್ಮಲ್ ಲಾಸ್ ಆಯ್ತಾ, ಅಬ್ನಾರ್ಮಲ್ ಗೇನ್ ಆಯ್ತಾ, ಅಬ್ನಾರ್ಮಲ್ ಲಾಸಸ್ ಆಯ್ತಾ ಅಂತ ಫೈಂಡ್ ಔಟ್ ಮಾಡ್ತೇವೆ. ನೆಕ್ಸ್ಟ್ ಇನ್ ಕ್ರೆಡಿಟ್ ಸೈಡಿಗೆ ಬಂದಾಗ, ಬೈ ನಾರ್ಮಲ್ ಲಾಸ್ ವಿದೌಟ್ ಸ್ಕ್ರ್ಯಾಪ್ ಅಂದ್ರೇನು, ನಾವು ಸ್ಕ್ರ್ಯಾಪ್ ವ್ಯಾಲ್ಯೂ ಇಲ್ದಿದಾಗ ಅದಕ್ಕೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸ್ಕ್ರ್ಯಾಪ್ ಹೇಗೆ ಕಂಡುಹಿಡಿತೇವೆ ಅಂದರೆ, ಸ್ಕ್ರ್ಯಾಪ್ ವ್ಯಾಲ್ಯೂ ನಾರ್ಮಲ್ ಲಾಸ್ ಅನ್ನು ಹೇಗೆ ಕಂಡುಹಿಡಿತೇವೆ ಅಂದರೆ, ಇನ್ಪುಟ್ ಇಂಟು ರೇಟ್ ಡಿವೈಡೆಡ್ ಬೈ 100. ನಾನು ಲಾಸ್ಟ್ ವಿಡಿಯೋದಲ್ಲಿ ಫಾರ್ಮುಲಾಸ್ ಹೇಳಿದ್ದೆ. ಅದೇ ರೀತಿ ಸ್ಕ್ರ್ಯಾಪ್ ಇದು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಪ್ರಾಬ್ಲಮ್, ವಿದೌಟ್ ಸ್ಕ್ರ್ಯಾಪ್ ಇದು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಅದನ್ನು ನಾವು ಮೆನ್ಷನ್ ಮಾಡಬೇಕಾಗ್ತದೆ. ಅಬ್ನಾರ್ಮಲ್ ಲಾಸ್ ನಾನು ಹೇಳಿದ್ದೆ. ಅಬ್ನಾರ್ಮಲ್ ಗೇನ್ ಹೇಗೆ ಬರ್ತದೆ, ಅಬ್ನಾರ್ಮಲ್ ಲಾಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಆಕ್ಚುಯಲ್ ಔಟ್ಪುಟ್ ಅಂಡ್ ದಿ ನಾರ್ಮಲ್ ಔಟ್ಪುಟ್. ನೆಕ್ಸ್ಟ್ ಲಾಸ್ಟ್ ಫೈನಲ್ ಪ್ರಾಡಕ್ಟ್, ಒಂದು ಪ್ರೋಸೆಸ್ ಅಥವಾ ಒಂದು ಸ್ಟೇಜಿನ ಫೈನಲ್ ಪ್ರಾಡಕ್ಟ್ ಇರ್ತದಲ್ವಾ, ಅದನ್ನು ಸಪೋಸ್ ನೀವು ವೇರ್ ಹೌಸಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಇನ್ನೊಂದು ಪ್ರೋಸೆಸ್, ನೆಕ್ಸ್ಟ್ ಪ್ರೋಸೆಸ್ ಅಂತ ಇರ್ತದಲ್ಲ, ನೆಕ್ಸ್ಟ್ ಸ್ಟೇಜಸ್ ಅಂತ ಇರ್ತದಲ್ಲ, ಅದಕ್ಕೆ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಎಷ್ಟು ಪರ್ಸೆಂಟೇಜ್ ಟ್ರಾನ್ಸ್ಫರ್ ಮಾಡ್ತೀರಂತ ನೀವು ಇಲ್ಲಿ ಹೇಳಬೇಕಾಗ್ತದೆ. ಬೈ ಔಟ್ಪುಟ್ ಅಂದರೆ ಒಂದು ಸ್ಟೇಜ್ ಅಥವಾ ಒಂದು ಪ್ರೋಸೆಸ್ಸಿನ ಔಟ್ಪುಟ್ ಟ್ರಾನ್ಸ್ಫರ್ ಟು ವೇರ್ ಹೌಸ್. ಆಕ್ಚುಯಲ್ ಔಟ್ಪುಟ್ ಎಷ್ಟು ಪರ್ಸೆಂಟೇಜನ್ನು ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ಸಪೋಸ್ ಈಗ ನಿಮ್ಮ ಫಿನಿಶ್ ಗೂಡ್ಸ್ 100% ಅಂತ ಇದ್ರೆ 100%ಅಲ್ಲಿ 40% ವೇರ್ ಹೌಸಿಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಇನ್ನು 60% ನೀವು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಟ್ರಾನ್ಸ್ಫರ್ ಮಾಡೋದಾದ್ರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಬೈ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಎಷ್ಟು ಅಥವಾ ನೆಕ್ಸ್ಟ್ ವೇರ್ ಹೌಸಿಗೆ ಎಷ್ಟು ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಸಪ್ರೇಟ್ ಆಗಿ ಮೆನ್ಷನ್ ಮಾಡಬೇಕಾಗ್ತದೆ. ಇದು ಫಾರ್ಮೇಟ್ ರಿಲೇಟಿಂಗ್ ಟು ದ ಪ್ರೋಸೆಸ್ ಅಕೌಂಟಿಂಗ್. ಆಯ್ತಾ? ಮೇನ್ ಇನ್ಫಾರ್ಮೇಷನ್ಸಿಗೆ ಬಂದಾಗ, ಮೇನ್ ಆಗಿ ಏನು ಕಂಡುಹಿಡಬೇಕಂದ್ರೆ, ನೋಟಿಗೆ ಬಂದಾಗ ಕ್ವಾಂಟಿಟಿ ಆ್ಯಂಡ್ ಅಮೌಂಟ್ ಆಫ್ ಬೋತ್ ದ ಸೈಡ್ ಶುಡ್ ಬಿ ಟ್ಯಾಲಿಡ್. ಯೂಶ್ವಲಿ ಪ್ರೋಸೆಸ್ ಅಕೌಂಟಲ್ಲಿ ನಾವೇನು ಮಾಡ್ತೇವೆ, ಕ್ವಾಂಟಿಟಿ ಮತ್ತು ಅಮೌಂಟ್ ಕಾಲಮ್ ಏನಿದೆ ಅದು ಟ್ಯಾಲಿ ಆಗಿರಬೇಕು. ಆಯಿತಾ? ಇಲ್ಲಿ ಕ್ವಾಂಟಿಟಿ ಎಷ್ಟಿದೆ ಅದಕ್ಕೆ ಅಮೌಂಟ್ ವ್ಯಾಲ್ಯೂ ಕೂಡ ಅದು ಟ್ಯಾಲಿ ಆಗಿರಬೇಕು. ಅಂದರೆ ಈಗ ಕ್ವಾಂಟಿಟಿ 1000 ಇದ್ದರೆ ಅಮೌಂಟ್ ಕೂಡ 1000 ಇರೋದು, ಹಂಗಲ್ಲ. ಈ ಕ್ವಾಂಟಿಟಿ ಡೆಬಿಟ್ ಸೈಡಿನ ಕ್ವಾಂಟಿಟಿಗೂ ಮತ್ತು ಕ್ರೆಡಿಟ್ ಸೈಡಿನ ಕ್ವಾಂಟಿಟಿಗೂ ಟ್ಯಾಲಿ ಆಗಿರಬೇಕು. ಡೆಬಿಟ್ ಸೈಡಿನ ಅಮೌಂಟಿಗೂ ಕ್ರೆಡಿಟ್ ಸೈಡಿನ ಅಮೌಂಟಿಗೆ ಟ್ಯಾಲಿ ಆಗಿರ್ಬೇಕಂತ ಹೇಳ್ತೇವೆ. ಇಫ್ ಆಕ್ಚುಯಲ್ ಔಟ್ಪುಟ್ ಈಸ್ ನಾಟ್ ಗಿವನ್, ದೆನ್ ನಾರ್ಮಲ್ ಔಟ್ಪುಟ್ ಇಟ್ಸೆಲ್ಫ್ ಇಸ್ ಆಕ್ಚುಯಲ್ ಔಟ್ಪುಟ್. ನಾನು ಆವಾಗಲೇ ಹೇಳಿದ್ದೆ, ವೆನ್ ದ ಆಕ್ಚುಯಲ್ ಔಟ್ಪುಟ್ ಅಮೌಂಟ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್ಸ್, ದ ನಾರ್ಮಲ್ ಔಟ್ಪುಟ್, ದ ನಾರ್ಮಲ್ ಪ್ರೊಡಕ್ಷನ್ ಈಸ್ ಕನ್ಸಿಡರ್ಡ್ ಆಸ್ ಅ ಆಕ್ಚುಯಲ್ ಔಟ್ಪುಟ್. Third one, if the normal cost per unit is calculated exactly for the 2 decimal point. ಯಾವುದೇ ಒಂದು ನಾವು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡುವಾಗ ನಮಗೆ ಇಲ್ಲಿ ಏನಾದರೂ ಡಿಸಿಮಲ್ ಬಂದಿದ್ರೆ, ಪಾಯಿಂಟಲ್ಲಿ ಬಂದಿದ್ರೆ, ನಾವು 2 ಡಿಜಿಟ್ಸನ್ನು ಕನ್ಸಿಡರ್ ಮಾಡಬೇಕಂತ ಹೇಳ್ತಾರೆ ಪ್ರೋಸೆಸ್ ಕಾಸ್ಟ್ ಅಕೌಂಟಿಂಗಲ್ಲಿ. ಆಯಿತಾ? ಯಾವುದು, ಈಗ ಸಪೋಸ್ ಈಗ ನಾವು ನಾರ್ಮಲ್ ಕಾಸ್ಟ್ ಪರ್ ಯೂನಿಟನ್ನು ಫೈಂಡ್ ಔಟ್ ಮಾಡ್ತೇವೆ. ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ಮುಲಾಸ್, ನಾರ್ಮಲ್ ಕಾಸ್ಟ್ per unit is equal to total cost minus scrap value of normal loss divided by normal productions. ಇದು ನಾವು ಯಾವುದಕ್ಕೆ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಅನ್ನು ಫೈಂಡ್ ಔಟ್ ಮಾಡುವಾಗ, ಪರ್ ಯೂನಿಟ್ ವ್ಯಾಲ್ಯೂ, ಕಾಸ್ಟಿನ ಪರ್ ಯೂನಿಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಾಗ ನಮಗೆ ಕೆಲವೊಂದ್ಸಲ 6.08 ಎಲ್ಲ ಸಿಗ್ತದೆ. ನಾವು 2 ಡಿಜಿಟ್ಸನ್ನು ಕನ್ಸಿಡರ್ ಮಾಡಬೇಕಂತ ಹೇಳ್ತಾರೆ ಪ್ರೋಸೆಸ್ ಅಕೌಂಟಿಂಗಲ್ಲಿ. ಆಯಿತಾ? ನಾರ್ಮಲ್ ಕಾಸ್ಟ್ ಫಾರ್ಮುಲಾ ನಾನು ಹೇಳಿದ್ದೆ, ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಫಾರ್ಮುಲಾಸ್, ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ಸ್. ಆವಾಗ ನಮಗೆ ಒಂದು ವ್ಯಾಲ್ಯೂ ಸಿಗ್ತದೆ, ರೇಟ್ ಸಿಗ್ತದೆ. ಆವಾಗ ರೇಟ್ ಡಿಜಿಟೇ ಸಿಗ್ತಿದ್ರೆ ಅದನ್ನು 2 ಡಿಜಿಟ್ಸನ್ನು ಕನ್ಸಿಡರ್ ಮಾಡಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಒನ್,
if normal cost per unit is calculated approximately for 2 decimal point for the paise, then the amount of the output transfer to next process should be adjusted. ಯಾವಾಗ 2 ಡಿಸಿಮಲ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ತೇವೆ ಆವಾಗ ನಾವು ನೆಕ್ಸ್ಟ್ ಪ್ರೋಸೆಸ್ಸಿಗೆ ನಾವು ಯೂನಿಟ್ ಅನ್ನು ಸೆಂಡ್ ಮಾಡ್ತೇವಲ್ಲ ಆವಾಗ ಅಲ್ಲಿ ಅದನ್ನ ಸೇಮ್ ಅಮೌಂಟ್ ಅನ್ನು ಕನ್ಸಿಡರ್ ಮಾಡಬೇಕು ಮತ್ತೆ ಟ್ಯಾಲಿ ಆಗ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್, ನೆಕ್ಸ್ಟ್ ಅಬ್ನಾರ್ಮಲ್ ಗೇನ್ unit transfer to warehouse and unit transfer to next process should be valued at normal cost per unit. ಆಯ್ತಾ, ಏನು ಹೇಳ್ತಾರಂದ್ರೆ ಇಲ್ಲಿ ನಾವು ಸಪೋಸು ಅಬ್ನಾರ್ಮಲ್ ಗೇನನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಅಥವಾ ಅಬ್ನಾರ್ಮಲ್ ಲಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಅಥವಾ ಔಟ್ಪುಟ್ ಟ್ರಾನ್ಸ್ಫರ್ ಟು ವೇರ್ ಹೌಸನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಅಥವಾ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡುವಾಗ ವಿ ಕನ್ಸಿಡರ್ ದ ರೇಟ್ ಆಫ್ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ವ್ಯಾಲ್ಯೂ. ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ವ್ಯಾಲ್ಯೂ ನಾವೀಗ ಹೇಳಿದ್ವಲ್ಲ, ಈ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ವ್ಯಾಲ್ಯೂಸನ್ನು ನಾವು ಈ ವ್ಯಾಲ್ಯೂ ಅಥವಾ ಈ ರೇಟನ್ನೇ ನಾವು ಅಬ್ನಾರ್ಮಲ್ ಗೇನ್ ಕ್ಯಾಲ್ಕುಲೇಟ್ ಮಾಡುವಾಗ ಹಾಕಬೇಕು ಅಥವಾ ಅಬ್ನಾರ್ಮಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಹಾಕಬೇಕು ಅಥವಾ ಔಟ್ಪುಟ್ ಟ್ರಾನ್ಸ್ಫರ್ ಟು ವೇರ್ ಹೌಸ್ ಆರ್ ನೆಕ್ಸ್ಟ್ ಪ್ರೋಸೆಸ್ಸಿಗೆ ಟ್ರಾನ್ಸ್ಫರ್ ಮಾಡುವಾಗ ಕೂಡ ಕ್ವಾಂಟಿಟಿ ಇಂಟು ಈ ರೇಟನ್ನು ಹಾಕಬೇಕಂತ ಹೇಳ್ತಾರೆ. ಯಾವುದೇ ಒಂದು ಈ 4 ಐಟಮ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡುವಾಗ ಅದರಿಂದ ಯೂನಿಟ್ಸನ್ನು ಇಂಟು ಮಾಡುವಾಗ ಈ ರೇಟನ್ನು ಯಾವ ರೇಟು ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ರೇಟನ್ನು ಕನ್ಸಿಡರ್ ಮಾಡಬೇಕಂತ ಹೇಳ್ತಾರೆ. ಇಷ್ಟು ಮೇನ್ ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಸೊ ಒನ್ಸ್ ಅಗೇನ್ ಐ ಟೆಲ್ ಯು, ಇನ್ ಪ್ರೊಸೆಸ್ ಕಾಸ್ಟಿಂಗ್ ದ ಕ್ವಾಂಟಿಟಿ ಆ್ಯಂಡ್ ಅಮೌಂಟ್ column should be both tallied in both the side. Then when the actual output is not given in the problem, the normal production is considered as the actual productions. In process costing we consider 2 decimals points, so then we tally both of the columns. In calculating the normal loss and abnormal loss and abnormal gain and output transfer to warehouse or next process, we should consider the normal cost per unit rate. Okay, ಇಷ್ಟು ಪಾಯಿಂಟ್ಸನ್ನು ನೀವು ಇದು ನೆನ್ಪಿಟ್ಕೊಳ್ಬೇಕಾಗಿದೆ. ದಿಸ್ ಇಸ್ ದ ಫಾರ್ಮ್ಯಾಟ್ ರಿಲೇಟಿಂಗ್ ಟು ದ ಪ್ರೋಸೆಸ್ ಅಕೌಂಟಿಂಗ್. ಇನ್ ಡೆಬಿಟ್ ಸೈಡ್ಸ್ ವಾಟ್ ಆರ್ ದ ಆಸ್ಪೆಕ್ಟ್ ಕಮ್ಸ್: ಯೂನಿಟ್ ಪ್ರೊಡ್ಯೂಸ್, sundry materials, direct wages, direct expenses, overheads, whatever the indirect and direct expenses should be considered in the debit side of the process accounting, and abnormal gain. In credit side, we should consider normal loss either in without scrap or with scrap, and abnormal losses and output transfer to warehouse or next process we should be considered in the credit side of the process accounting. ಆಯ್ತಾ, ಕ್ಲಿಯರ್? ಇದಕ್ಕೆ ರಿಲೇಟೆಡ್ ಆದ ಒಂದು ಪ್ರಾಬ್ಲಮ್ಸ್ ಅನ್ನು ನಾವೀಗ ಡಿಸ್ಕಸ್ ಮಾಡೋಣ. Problems number page book is cost accounting. Okay, cost accounting in process costing chapter illustration 3. Process costing chapter illustration 3. Please check your textbook. A product passes through 2 process is wise A and B. There is a 2 process or 2 stages in manufacturing process. From the following information, prepare the process A account. In this information, we should prepare only process A account, because the information also given process A accounts, not the B accounts information is not available. Okay, first one, inputs are given, rate are given, sundry materials are given, direct labors, manufacturing expenses, normal losses, scrap value per unit also given. So we discuss in solving the problem. This is the format of process costing. Particulars, quantity column, rate column, amount, and particulars, quantity, rate, and amount. In this column, in this problem, the actual output is not given. ಅಲ್ವಾ, ಆಕ್ಚುಯಲ್ ಔಟ್ಪುಟ್ಟು ಈ ಪ್ರಾಬ್ಲಮ್ಸಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನಾವು ನಾರ್ಮಲ್ ಪ್ರೊಡಕ್ಷನ್ಸ್
ಅಮೌಂಟನ್ನೇ ಆಕ್ಚುಯಲ್ ಔಟ್ಪುಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸಪೋಸ್ ಆಕ್ಚುಯಲ್ ಔಟ್ಪುಟ್ ಕೂಡ ಕೊಟ್ಟಿದ್ರೆ ನಮಗೆ ಅಬ್ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಗೇನ್ ಅಥವಾ ಗೊತ್ತಾಗ್ತಿತ್ತು. ಹಾಗಾಗಿ ಇದರಲ್ಲಿ ಆಕ್ಚುಯಲ್ ಔಟ್ಪುಟ್ ಕೊಟ್ಟಿಲ್ಲ ಅಥವಾ ಆಕ್ಚುಯಲ್ ಪ್ರೊಡಕ್ಷನ್ಸ್ ಕೊಟ್ಟಿಲ್ಲ. ಹಾಗಾಗಿ ನಾವು ಅಬ್ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಗೇನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಫಸ್ಟ್ ಒನ್, input. Input comes under the debit side of the process account. To input, how much? Input amount how much? Quantity, in quantity column 10,000. Then rate also given, rate per unit ₹4. Rate column ₹4. How much amount? 40,000. Quantity into rate comes to 40,000. Then second sundry material. Sundry material how much? 12,000. That also comes to debit side of the process account. Direct labors also come to debit side of the process account. Manufacturing expenses, these also indirect expenses, comes to debit side of the process account 11,000. So we return to sundry materials, value given 12,000, to direct labor 14,000, to manufacturing expenses 11,000. See, next, normal loss given it is given in percentage, 50% on input ಅಲ್ವಾ. ನಾರ್ಮಲ್ ಲಾಸಿಗೆ ನಮಗೆ ಫಾರ್ಮುಲಾಸ್ ಗೊತ್ತಿದೆ. ವರ್ಕಿಂಗ್ ನೋಟ್ಸ್ ನಾರ್ಮಲ್ ಲಾಸ್ ಫಾರ್ಮುಲಾ, we discussed this formula in last video. Input into rate divided by 100. Here normal loss ನಾವು ವಿತ್ ಸ್ಕ್ರ್ಯಾಪ್ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಸ್ಕ್ರ್ಯಾಪ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸ್ಕ್ರ್ಯಾಪ್ ಅಂತ ಕೊಟ್ಟಿದ್ರೆ ನಾವು ವಿತ್ ಸ್ಕ್ರ್ಯಾಪ್. ಸಪೋಸ್ ಸ್ಕ್ರ್ಯಾಪ್ ಅಂತ ಕೊಟ್ಟಿಲ್ಲ ಅಂತ ಈ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರ್ಯಾಪ್ ಅನ್ನ ನಾವು ಅದನ್ನ ವಿದೌಟ್ ಸ್ಕ್ರ್ಯಾಪ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನ ನಾವು ವಿತ್ ಸ್ಕ್ರ್ಯಾಪ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ 10,000 into percentage 5 divided by 100, that comes to 500 units. After that we find normal production formula. Yes, input minus normal loss. Input how much? In this problem, input given quantity, input is 10,000. Normal loss we get 500 is equal to 9,500 units. So we easily find out normal cost per unit. Normal cost per unit formula: total cost minus scrap value of normal loss divided by normal production. ಟೋಟಲ್ ಕಾಸ್ಟ್ ನ ಹೇಗೆ ಫೈಂಡ್ ಔಟ್ ಮಾಡೋದು? ನಾವು ಟೋಟಲ್ ಕಾಸ್ಟ್ ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ಅಂದ್ರೆ 40,000 ಪ್ಲಸ್ 12,000 ಪ್ಲಸ್ 14,000 ಪ್ಲಸ್ 11,000 ಇದು ಟೋಟಲ್ ಕಾಸ್ಟ್ ಇನ್ ಡೆಬಿಟ್ ಸೈಡ್ ಐಟಮ್. ಟೋಟಲ್ ಕಾಸ್ಟ್ ಸಪೋಸ್ ಇಲ್ಲಿ ನಾವು ಫಾರ್ಮೆಟ್ ಅಲ್ಲಿ ನೋಡಿದೀವಿ ಟು ಅಬ್ನಾರ್ಮಲ್ ಗೇನ್ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಫಾರ್ಮೆಟ್ ಅಲ್ಲಿ. ಅಬ್ನಾರ್ಮಲ್ ಗೇನ್ ಅದು ಲಾಸ್ ಅಲ್ಲ, ಗೇನ್ ಮೀನ್ಸ್ ಪ್ರಾಫಿಟ್ ಅಲ್ವಾ, ಅದನ್ನ ಕನ್ಸಿಡರ್ ಮಾಡೋಕ್ಕಿಲ್ಲ. ಸಪೋಸ್ ಇಲ್ಲಿ ಅಬ್ನಾರ್ಮಲ್ ಗೇನ್ ಇದ್ರೆ ಅದನ್ನ ಟೋಟಲ್ ಮಾಡೋದಿಲ್ಲ. ಟೋಟಲ್ ಕಾಸ್ಟ್ ಅಂತ ಏನಿದೆ ಅದನ್ನ ಮಾತ್ರ 40,000 ಪ್ಲಸ್ 12,000 ಪ್ಲಸ್ 14,000 plus 11,000, that comes to
77,000 minus scrap value of normal loss. Scrap value of normal loss ಎಷ್ಟು ಅದನ್ನು ನಾವಿನ್ನು ಫೈಂಡ್ ಔಟ್ ಮಾಡಲಿಲ್ಲ. ಸೊ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ಸ್ಕ್ರಾಪ್ ವ್ಯಾಲ್ಯೂ ಎಲ್ಲಿ ಬರ್ತದೆ? ಕ್ರೆಡಿಟ್ ಸೈಡ್ ಅಲ್ಲಿ ಬರ್ತದೆ. ಏನಂತ? ಬೈ ಫಾರ್ಮ್ಯಾಟ್ ನೆನ್ಪಿಟ್ಕೊಳ್ಳಿ, ಬೈ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್ ಯಾಕಂದ್ರೆ ಸ್ಕ್ರ್ಯಾಪ್ ಕೊಟ್ಟಿದ್ದಾರೆ ಹಾಗಾಗಿ. ನಾರ್ಮಲ್ ಲಾಸ್ ಯೂನಿಟ್ ನಾವು ಈ ಫೈಂಡ್ ಔಟ್ ಮಾಡಿದ್ವಿ. ಯೂನಿಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದೀವಿ. ನಾರ್ಮಲ್ ಲಾಸ್ ಅಲ್ಲಿ ಯೂನಿಟ್ 500. ಸೊ 500 ರೇಟ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ಸ್ ಅಲ್ಲೇ ರೇಟ್ ಕೊಟ್ಟಿದ್ದಾರೆ. ಸ್ಕ್ರಾಪ್ ಪರ್ ಯೂನಿಟ್ ರೇಟ್ ₹2 ಅಂತ ಕೊಟ್ಟಿದ್ದಾರೆ. ಸೊ ಸ್ಕ್ರಾಪ್ ವ್ಯಾಲ್ಯೂ ಇಸ್ 1000. ಕ್ವಾಂಟಿಟಿ ಇಂಟು ರೇಟ್ ಮಾಡಿದಾಗ ಸ್ಕ್ರಾಪ್ ವ್ಯಾಲ್ಯೂ ಸಿಗ್ತದೆ 500 ಇಂಟು 2 1000. ಇವಾಗ ಸ್ಕ್ರಾಪ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಎಷ್ಟು ಅಂತ ಗೊತ್ತಾಗಿದೆ. ಎಷ್ಟು? 1000 divided by normal production also we get 9,500 here. 9,500. So normal cost per unit comes to ₹8 per unit. ಈ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ಅನ್ನ, ಈ ರೇಟ್ ಅನ್ನೇ ನಾವು ಅಬ್ನಾರ್ಮಲ್ ಗೇನ್, ಪ್ರಾಬ್ಲಮ್ಸ್ ಅಲ್ಲಿ ಅಬ್ನಾರ್ಮಲ್ ಗೇನ್ ಕೊಟ್ಟಿದ್ರೆ ಅಲ್ಲಿ ತಗೊಳ್ತೇವೆ. ಈ ರೇಟ್ ಅನ್ನೇ ಕ್ವಾಂಟಿಟಿ ಇಂಟು ರೇಟ್ ಮಾಡ್ತೇವೆ. ಅಥವಾ ಅಬ್ನಾರ್ಮಲ್ ಲಾಸ್ ಪ್ರಾಬ್ಲಮ್ಸ್ ಅಲ್ಲಿ ಇದ್ರೆ ಅದನ್ನ ಕೂಡ ನಾವು ಕನ್ಸಿಡರ್ ಮಾಡ್ತೇವೆ. ಅಥವಾ ಔಟ್ಪುಟ್ ಟ್ರಾನ್ಸ್ಫರ್ ಟು ವೇರ್ ಹೌಸ್ ಅಥವಾ ಔಟ್ಪುಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ ಕ್ವಾಂಟಿಟಿ ಗೊತ್ತಿದ್ರೆ ಈ ರೇಟ್ ಅನ್ನೇ ನಾವು ಕನ್ಸಿಡರ್ ಮಾಡ್ತೇವೆ. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಟ್ರಾ ಮಾಹಿತಿ ಅಂತ ಏನು ಇನ್ಫಾರ್ಮೇಶನ್ ಇಲ್ಲಿ ಇಲ್ಲ, ಇಷ್ಟೇ ಇರುವಂತದ್ದು. ಸೊ ನಾವು ಲಾಸ್ಟ್ ಸ್ಟೇಜ್ ಅಲ್ಲಿ ಪ್ರೊಸೆಸ್ ಕಾಸ್ಟಿಂಗ್, ಈ ಪ್ರೊಸೆಸ್ ಇದು ಎ ಅಲ್ವಾ, ಪ್ರೊಸೆಸ್ ಎ ಅಕೌಂಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ಇನ್ ದಿಸ್ ಪ್ರಾಬ್ಲಮ್ಸ್ there is a 2 process A and B. So this finished product should be transferred to process B account. So by process B, first we tally 10,000 quantity. Here also 10,000. Here also quantity should be tallied. Amount, we already total this one. 40,000, 12,000, 14,000 and 11,000 comes to 77,000. This also total to find out the normal cost per unit. Normal cost per unit, that is total cost amount. So this amount transferred in credit side. In 77,000 minus 1,000, that comes to 77,000 minus credit side balance 1,000 comes to 76,000. Then 10,000 quantity in debit side and less 500 in credit side, that comes to 9,500. So in process A account, the finished product is a 9,500. These output should be transferred to process B account. In process B ಅಲ್ಲಿ ಈ ಔಟ್ಪುಟ್ ಏನಾಗಿರ್ತದೆ ಅದು ಇನ್ಪುಟ್ ಆಗಿರ್ತದೆ. ನೆಕ್ಸ್ಟ್ ಪ್ರೋಸೆಸ್ ಬಿ ಅಕೌಂಟಿಗೆ ಬಂದಾಗ ಈ 9,500 ಇದೆ ಅಲ್ಲ, ಅದು ಇನ್ಪುಟ್ ಅಲ್ಲಿ 9,500 ಅಂತ ಬರಿತೀವಿ. ಪ್ರೋಸೆಸ್ ಬಿ ಅಕೌಂಟ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ಸ್ ಏನಾದರೂ ಕೊಟ್ಟಿದ್ರೆ ಯಾವುದೇ ನೆನಪಿಟ್ಕೊಳ್ಳಿ, ಒಂದು ಪ್ರೋಸೆಸ್ಸಿನ ಔಟ್ಪುಟ್ ಕಂಪ್ಲೀಷನ್ ಆದ ನಂತರ, ಫಿನಿಶ್ಡ್ ಪ್ರಾಡಕ್ಟ್ ಆದ ನಂತರ ಅದು ನೆಕ್ಸ್ಟ್ ಸ್ಟೇಜ್ಗೆ ಬಂದಾಗ ಅದು ಇನ್ಪುಟ್ ಆಗಿರ್ತದೆ. ಇಲ್ಲಿ ನಾವು ರೇಟನ್ನು ಫೈಂಡ್ ಔಟ್ ಮಾಡಬೇಕು. ರೇಟ್ ಹೇಗೆ? ಅಮೌಂಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಮಾಡಿದಾಗ ನಮಗೆ ₹8 ಸಿಗ್ತದೆ. ಅಮೌಂಟ್ ಡಿವೈಡೆಡ್ ಬೈ ಕ್ವಾಂಟಿಟಿ 76,000 ಡಿವೈಡೆಡ್ ಬೈ 9,500. ಸೊ this is the problems relating to the process costing. ಫಾರ್ಮ್ಯಾಟ್ ಅನ್ನು ಅಬ್ಸರ್ವ್ ಮಾಡಿ. ಫಾರ್ಮ್ಯಾಟ್ ಅಬ್ಸರ್ವ್ ಮಾಡಿದ ನಂತರ ನೀವು ಇದು ಫಾರ್ಮ್ಯಾಟಿಗೆ ತಕ್ಕಂತೆ ಲೆಕ್ಕನ ಮಾಡಬೇಕಾಗ್ತದೆ. ಸಪೋಸ್ ಪ್ರಾಬ್ಲಮ್ಸಲ್ಲಿ ನಿಮಗೆ ಫಾರ್ಮ್ಯಾಟಲ್ಲಿ ಏನಾದರೂ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ರೆ ಡೆಬಿಟ್ ಸೈಡಲ್ಲಿ ಮೆನ್ಷನ್ ಮಾಡ್ತೀರಾ. ಸಪೋಸ್ ನಿಮಗೆ ಫಾರ್ಮ್ಯಾಟಲ್ಲಿ ನಿಮಗೆ ಕ್ರೆಡಿಟ್ ಸೈಡಲ್ಲಿ ಏನಾದರೂ ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಲಾಸ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನೀವು ಅದನ್ನು
ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್.